ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ. ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು. ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ. ಇದಕ್ಕೆ ಕಾರಣ ಏನು? ಕಾರಣಗಳಿದ್ದಾವೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು, 12 ರಾಶಿಗಳು, ಜೊತೆಗೆ ದಶಾಭುಕ್ತಿ, ದಶಾಕಾಲ, ಲಗ್ನ, ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು. 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರದಲ್ಲೂ 4 ಪಾದಗಳು, ಹೀಗೆ 108 ಪಾದಗಳು. ಈ 27 ನಕ್ಷತ್ರಗಳನ್ನು 9 ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ. 3 ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ. ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ. ಯಾಕೆ ಅಂತಂದರೆ, ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ. ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮ ರಾಶಿ ತಿಳಿತದೆ. ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮ ರಾಶಿ ಅಂತ ಹೇಳಿ ಕರೀತಾರೆ. ಮತ್ತು ಉಳಿದ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು. ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ. ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು? ಮತ್ತು 27 ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡು ಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ. ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ. ಕನ್ಯಾ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳಲ್ಲಿ 13ನೇ ನಕ್ಷತ್ರ ಅಗ್ನಿ ತತ್ವವನ್ನು ಹೊಂದಿರುವಂತಹ ನಕ್ಷತ್ರ. ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ, ಅದೇ ಹಸ್ತ ನಕ್ಷತ್ರ. ಇದು ಕಾಲಪುರುಷನ ಕೈ ಬೆರಳುಗಳನ್ನು ಸೂಚಿಸ್ತದೆ. ಇದರ ನಾಡಿ, ಆದಿನಾಡಿ, ಗಣ, ದೇವಗಣ. ಅಕ್ಷರಗಳು ಅಂತಂದರೆ ಪು, ನ, ಧ ಮತ್ತು ಪ. ಇದು ಪುರುಷ ನಕ್ಷತ್ರ. ದಶಾಕಾಲ 10 ವರ್ಷಗಳು. ಇದರ ಅಧಿಪತಿ ಚಂದ್ರ. ಚಿಹ್ನೆ ಕೈ ಅಥವಾ ಮುಷ್ಟಿ. ಲಿಂಗ ಪುರುಷ. ಗುಣ ತಮಸ್ ಅಥವಾ ರಜಸ್, ಎರಡೂ ಥರದಂತಹ ಗುಣಗಳು ಇದರಲ್ಲಿ ಇರುತ್ತೆ. ದೇವತೆ ಸೂರ್ಯ. ಪ್ರಾಣಿ ಹೆಣ್ಣು ಎಮ್ಮೆ. ಭಾರತೀಯ ರಾಶಿಚಕ್ರ 10ನೇ ಡಿಗ್ರಿಯಿಂದ 23 ಡಿಗ್ರಿವರೆಗೆ. ಕನ್ಯಾ ರಾಶಿಯ 10ನೇ ಡಿಗ್ರಿಯಿಂದ 23 ಡಿಗ್ರಿಯವರೆಗೆ ಇದು ವ್ಯಾಪಿಸಿದೆ. ಹಸ್ತ ನಕ್ಷತ್ರದವರ ಕೈಗುಣ ತುಂಬ ಚೆನ್ನಾಗಿರುತ್ತೆ. ಇವರು ಉತ್ತಮವಾದಂತಹ ವೈದ್ಯ ಅಥವಾ ಕಲಾವಿದರಾಗಬಹುದು. ಇವರು ಬಹಳ ಬುದ್ಧಿವಂತ ಮತ್ತು ಪ್ರತಿಭಾವಂತರಾಗಿರ್ತಾರೆ. ವಿಷಯಗಳನ್ನು ಇತರರಿಗಿಂತ
ತ್ವರಿತವಾಗಿ ಇವರು ಗ್ರಹಿಸ್ತಾರೆ. ಭಾವನೆಗಳನ್ನು ಬಿಟ್ಟು ಬಿಡೋದು ಅಂತಂದರೆ ಇವರಿಗೆ ತುಂಬ ಕಷ್ಟ. ವೃತ್ತಿಯನ್ನು ಇಷ್ಟಪಡ್ತಾರೆ. ತಮ್ಮ ಕೌಶಲ್ಯದಿಂದ ಬೇರೆಯವರಿಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿರುತ್ತದೆ. ಇದು ಹಸ್ತ ನಕ್ಷತ್ರದ ಒಂದು ವಿಶೇಷತೆಗಳು. ಇವರಿಗೆ ಪರಿಹಾರಾರ್ಥವಾಗಿ ಏನು ಮಾಡಬೇಕು ಅಂತಂದರೆ, ಇವರಿಗೆ ಸಂಬಂಧಪಟ್ಟಂತಹ ವೃಕ್ಷ ಅಂತಂದರೆ ಮಲ್ಲಿಗೆ ಅಥವಾ ಜೂಹಿ. ಇದು ಅತ್ಯಂತ ಅನುಕೂಲಕರ ದೈವಿಕ ಮರಗಳಲ್ಲಿ ಒಂದು ಇದು. ಈ ಸಸ್ಯಕ್ಕೆ ಇವರು ನೀರನ್ನು ಅರ್ಪಿಸಬೇಕು. ಇದು ಸ್ಥಳೀಯರ ಜೀವನಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇದಲ್ಲದೆ ಒಳ್ಳೆಯ ಸಮಯವನ್ನು ಆಕರ್ಷಿಸೋದಕ್ಕೆ ಈ ನಕ್ಷತ್ರದ ಜನರು ಈ ಮರದ 9 ಎಲೆಗಳನ್ನು ಇಟ್ಕೊಳ್ಬೋದು ಮತ್ತು ಅವುಗಳನ್ನು ತಮ್ಮ ಮನೆಯಲ್ಲೂ ಸಹ ಇರಿಸ್ಬೋದು. ಇದು ಹಸ್ತ ನಕ್ಷತ್ರದ ಪರಿಹಾರ. ಮುಂದೆ ನಾವು ಚಿತ್ತಾ ನಕ್ಷತ್ರವನ್ನು ನೋಡೋಣ. ನೋಡ್ತಾ ಇರಿ ಶ್ರೀ SK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಧನ್ಯವಾದಗಳು.